ಏನಾಗುತ್ತೆ, ಆ ಕಾರಣದಿಂದ ನಮ್ಮಲ್ಲಿ ಈ ಮಹಿಳೆಯರ ವಿರುದ್ಧವಾದ ಕ್ರೌರ್ಯಗಳು, ಹಿಂಸೆಗಳು, ಅಪಚಾರಗಳು ಇವು ಹೆಚ್ಚಾಗಿವೆ ಅಂತ ನಾವು ಭಾವಿಸಿದಾಗ ಇದೊಂದು ಕೇವಲ ಸಾಮಾಜಿಕ ಸಮಸ್ಯೆಯೇ ಹೊರತು ಕಾನೂನಿನ ಸಮಸ್ಯೆ ಅಲ್ಲ ಅನ್ನೋದನ್ನ ನಾವು ತಿಳ್ಕೋಬೇಕು. ಸಾಮಾಜಿಕವಾದ ಸಮಸ್ಯೆಗೆ ಉತ್ತರವನ್ನು ನಾವು ಕಾನೂನಿನಲ್ಲಿ ಹುಡುಕಿದರೆ ಸಿಗೋದಿಲ್ಲ. ಕಾನೂನಿನ ಪಾತ್ರ ಏನು? ಎಲ್ಲ ವ್ಯವಸ್ಥೆಗಳಿದ್ದಂತೆ ಕಾನೂನು ಒಂದು ವ್ಯವಸ್ಥೆ. ಆ ವ್ಯವಸ್ಥೆಯ ಪ್ರಯೋಜನವನ್ನು ಅಳೆಯಬೇಕಾದ ಸಮಾಜ. ಆ ಸಮಾಜಕ್ಕೆ ಕಾನೂನು ಒಪ್ಪಿಗೆಯಾಗಲಿಲ್ಲ ಅಂದಾಗ ಆ ಕಾನೂನಿಗೆ ಮಾನ್ಯತೆ ಇಲ್ಲ. ಕಾರಣ, ಕಾನೂನು ಹಿತಸಾಧಕವಾಗಬೇಕೇ ಹೊರತು ಹಿತಸಾಧಕವಾಗಬಾರದು. ಹಿತಾಸಕ್ತಿಯನ್ನು ಕಾಪಾಡಬೇಕು. ಯಾವುದೋ ಒಂದು ಪಟ್ಟಭದ್ರ ಹಿತಾಸಕ್ತಿಗಳನ್ನ ಕಾಪಾಡೋದಕ್ಕೋಸ್ಕರ ನೂರಾರು ಅಮಾಯಕರ ಬದುಕನ್ನ ಪತನ ಮಾಡುವಂತ ಕಾನೂನುಗಳು ನಮಗೆ ಬೇಡ. ಹಾಗಾಗಿ ಇವತ್ತಿನ ಈ ಸಮಸ್ಯೆಗೆ ಸಮಾಜದ ಒಳಗೆ ಕಾರಣ ಏನು? ಭಾರತದ ಸಮಾಜವನ್ನ, ನಮ್ಮ ನಿಮ್ಮ ಸಮಾಜವನ್ನ ನಾವು ಜಾಗತಿಕ ಸಮಾಜಕ್ಕೆ ಹೋಲಿಸಿಕೊಳ್ಳೋದಾಗೋದಿಲ್ಲ. ಮಾನ್ಯ ಪ್ರಭಾಕರ್ ಅವರು ಹೇಳಿದಂತೆ ಇಲ್ಲಿ ಒಂದು ಉನ್ನತವಾದ ಸ್ಥಾನ ಇದೆ, ಉನ್ನತವಾದಂಥ ಸಂಸ್ಕೃತಿ ಇದೆ ನಮ್ಮಲ್ಲಿ. ಇದು ಪ್ರಪಂಚದ ಬೇರೆ ಯಾವುದೇ ಭಾಗಗಳಲ್ಲಿ ಸಾಮಾಜಿಕ ವ್ಯವಸ್ಥೆಗೆ ಇದನ್ನು ಹೋಲಿಸೋದಕ್ಕೆ ಆಗೋದಿಲ್ಲ. ಎರಡು ವಿಶಿಷ್ಟವಾದ ಸಂಗತಿಗಳು ನಮ್ಮ ಸಮಾಜದಲ್ಲಿದ್ದವು. ಒಂದು ಒಟ್ಟು ಕುಟುಂಬ, ಮತ್ತೊಂದು ಮದುವೆ. ಈ ಮದುವೆಯ ಹಿನ್ನೆಲೆ ಅಥವಾ ಮದುವೆಯ ಭೂಮಿಕೆಯಲ್ಲೇ ಇವತ್ತು ಆಗತಕ್ಕಂಥ ಅಪಚಾರಗಳೆಲ್ಲವನ್ನು ನಾವು ನೋಡ್ತಾ ಇರೋದು. ಇವತ್ತು ಯಾಕೆ ವಿಚ್ಛೇದನದ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ? ಎಲ್ಲಿ ಜಾಸ್ತಿ ಆಗ್ತಾ ಇವೆ? ಯಾವ ವಲಯದಲ್ಲಿ, ಯಾವ ಕಾರಣಕ್ಕೆ ಆಗ್ತಾ ಇವೆ? ಇದು ನಗರಗಳನ್ನ, ನಗರದ ನಾಗರಿಕರನ್ನ ಸುತ್ತುವರಿದಿದ್ದಂಥದ್ದು. ಇವತ್ತು ಹೆಚ್ಚಿನ ವಿಚ್ಛೇದನಗಳು ಆಗ್ತಾ ಇರೋದು ಈ ಯಾವ ಒಂದು ಇನ್ಫಾರ್ಮೇಷನ್, IT ಇಂಡಸ್ಟ್ರೀಸ್, BT ಇಂಡಸ್ಟ್ರೀಸ್ ಏವಿದೆ, ಇವುಗಳಿಂದ ಇಲ್ಲಿ ಯಾವ ಸಮಾಜಕ್ಕೂ ಬದ್ಧತೆ ಅನ್ನೋದು ಇಲ್ಲ. ಅವರಲ್ಲಿ ಯಾವ ವ್ಯಕ್ತಿಗೂ ಬದ್ಧತೆ ಅನ್ನತಕ್ಕಂಥದ್ದು ಇಲ್ಲವಾದಾಗ ಇಂಥ ಸಮಸ್ಯೆಗಳು ಉಂಟಾಗುತ್ತೆ. ಇವುಗಳನ್ನು ನಾವು ತಿಳಿದುಕೊಳ್ಳಬೇಕು. ನಾವು ತಿಳಿದುಕೊಂಡಾಗ ಯಾವ ಕೆಲವರು ಒಂದು ಸರಿಯಾದ ಮಾರ್ಗದರ್ಶನವಿಲ್ಲದೆ ಹೋಗುತ್ತಿರತಕ್ಕಂಥ ಸಮಾಜದ ಒಂದು ಭಾಗವನ್ನ ಸಮಾಜದಲ್ಲಿ ತಿಳುವಳಿಕೆ ಉಳ್ಳವರು ತಿದ್ದಿ ಸಮಾಜವನ್ನು ಸರಿಪಡಿಸುವಂಥ ಪ್ರಯತ್ನಗಳಾಗಬೇಕೇ ಹೊರತು ಕಾನೂನಿಂದ ಹೀಗೆ ಆಯಿತು, ಕಾನೂನಿಂದ ಆಯಿತು. ಯಾಕೆ? ಕಾನೂನು ಇಂಥ ದುರುಪಯೋಗಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇವತ್ತು ಮನೆಯಲ್ಲಿ ಒಂದು ಜಗಳ ಆಯಿತು ಅಂತಂದರೆ, ಯಾವುದೇ ಒಂದು ಸಣ್ಣ ಜಗಳ ಆಗಿರ್ಬೋದು, ನಾನು ನಿನಗೆ ಬುದ್ಧಿ ಕಲಿಸ್ತೇನೆ ಅಂತ ಪೊಲೀಸ್ ಸ್ಟೇಷನಲ್ಲಿ ಹೋಗಿ, ತಾನು ಮನೆಯಲ್ಲಿ ಎಷ್ಟೇ ಸುಖವಾಗಿರಲಿ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ನನಗೆ ಇವರು ಹಿಂಸೆ ಕೊಡ್ತಾ ಇದ್ದಾರೆ, ನನಗೆ ಊಟ ಹಾಕ್ತಾ ಇಲ್ಲ, ನನಗೆ ಮನೆ ಬಿಟ್ಟು ಆಚೆ ಹಾಕ್ಬಿಟ್ಟಿದ್ದಾರೆ, ಆ ಹೇಳಿಕೆ ಒಂದೇ ಪೊಲೀಸರಿಗೆ ಅವರ ವ್ಯಾಪ್ತಿಯಲ್ಲಿ ಎಂಥ ಒಂದು ಅಪರಾಧ ಸಿಗುತ್ತೆ ಅಂದರೆ, ಹೇಳದೆ ಆ ಗಂಡನ ಕಡೆಯವರನ್ನ, ಅದರಲ್ಲಿ ಸ್ತ್ರೀಯರು ಇದ್ದಾರೆ, ಅವರುಗಳನ್ನು ಕೂಡ ಬಂದಿಖಾನೆಗೆ ತಳ್ಳುವಂಥ ಒಂದು ವಿಧ್ರಾವಕವಾದಂಥ ಒಂದು ವ್ಯವಸ್ಥೆ. ಇದು ನಮಗೆ ಬೇಕೆ. ಹಾಗಾಗಿ ಇವತ್ತಿನ ಈ ಸಂವಾದ ಒಂದು ವಿಶಾಲ ದೃಷ್ಟಿಯಲ್ಲಿ, ಸಾಮಾಜಿಕ ದೃಷ್ಟಿಯಲ್ಲಿ, ನಮ್ಮ ಪರಂಪರೆಯ ಸಂಸ್ಕೃತಿಗಳ ದೃಷ್ಟಿಯಲ್ಲಿ ಆಗಬೇಕೇ ಹೊರತು ಮಹಿಳಾ ಕಾನೂನುಗಳು ಅಂತ ಕಾನೂನುಗಳನ್ನೇ ವಿಜೃಂಭಿಸಿ ಹೋಗಬಾರದು. ಒಬ್ಬ ಕಾನೂನು ವಿಷಯದಲ್ಲೇ ಒಳಗೊಂಡಿರತಕ್ಕಂಥವನಾಗಿ ನಾನು ಹೇಳ್ತಾ ಇದ್ದೇನೆ. ನಾನು ನ್ಯಾಯಾಧೀಶನಾಗಿ ಕೂಡ ಕೆಲಸ ಮಾಡಿದ್ದೇನೆ ಒಂದು 18 ವರ್ಷಗಳ ಕಾಲ. ಆದರೆ ಇವತ್ತಿಗೂ ನಾನು ಯಾರಾದರೂ ಇಂಥ ಒಂದು ಸಮಸ್ಯೆ ಇದೆ, ನನಗೆ ಏನು ಮಾಡಲಿ ಅಂತ ಬಂದಾಗ ನಾನು ಖಂಡಿತ ಹೇಳ್ತೀನಿ, ಕೋರ್ಟ್ಗೆ ಮಾತ್ರ ಹೋಗಬೇಡ. ಇಂಥ ಒಂದು ಆದರ್ಶ ಯಾವುದು ನಮ್ಮನ್ನು ಇದುವರೆಗೆ ನಮ್ಮ ಸಮಾಜವನ್ನು ಸುರಕ್ಷಿತವಾಗಿ ಇಟ್ಟುಕೊಂಡು ಬಂದಿದೆ. ಇವತ್ತು ಮದುವೆಯ ವ್ಯವಸ್ಥೆ ನಮ್ಮಲ್ಲಿ ಕೆಟ್ಟು ಹೋಗಿದೆ, ಒಟ್ಟು ಕುಟುಂಬದ ವ್ಯವಸ್ಥೆ ನಮ್ಮಲ್ಲಿ ಕೆಟ್ಟು ಹೋಗಿದೆ. ಈ ಒಂದು ಅಪಚಾರಗಳು ಅಥವಾ ಏನು ಅತ್ಯಾಚಾರಗಳು ಎಲ್ಲಿ, ಹೇಗೆ, ಕಳ್ಳತನಗಳು, ಒಂಟಿ ಮಹಿಳೆಯರ ಕೊಲೆ ಎಲ್ಲಿ ಆಗುತ್ತೆ ಅಂತ ಹೇಳಿದ್ರೆ, ಈ ನಾಗರೀಕರಣ, ಅದರಲ್ಲಿ ನಾವು ಈ ಏನಂದರೆ ಸ್ಯಾಟಲೈಟ್ ಫ್ಯಾಮಿಲೀಸೋ ಏನೋ, ಅದರನ್ನು ಈ ಉಪಕುಟುಂಬಗಳು ಎಲ್ಲೋ ಒಂದು ಕಡೆ ಬರೀ ಗಂಡ ಹೆಂಡತಿ ಮಕ್ಕಳಿರ್ತಾರೆ. ಆ ಮಕ್ಕಳನ್ನು ಯಾವುದೋ ಒಂದು ಬೇಬಿ ಸಿಟ್ಟಿಂಗ್ನಲ್ಲೋ ಅಥವಾ ಕಾಲೇಜ್ಗೋ ಬೋರ್ಡಿಂಗ್ ಹೋಮ್ಗಳು ಕಳಿಸ್ಬಿಟ್ಟು ಇಬ್ಬರೇ ಇದ್ದಾಗ ಆ ಮನುಷ್ಯ ಗಂಡಸು ವಿಧಿ ಇಲ್ಲದೆ ತಾನು ಕೆಲಸಕ್ಕೆ ಹೊರಗೆ ಹೋಗಬೇಕು. ಮಹಿಳೆ ಒಬ್ಬಳೇ ಇದ್ದಾಗ ಇಂಥ
ಇದಕ್ಕೆ ನಾವು ಅವಕಾಶಗಳನ್ನು ಕಾನೂನೇ ಮಾಡಿಕೊಟ್ಟಂತೆ ಆಗ್ತಾ ಇದೆ. ಯಾಕೆ? ಆ ಕಾನೂನು ನಮ್ಮ ಸಂಸ್ಕೃತಿಯನ್ನು ಹೊಡೆದು ಹಾಕಿದೆ. ಆದ್ದರಿಂದ ಆ ಸಂಸ್ಕೃತಿಯನ್ನು ಕಟ್ಟೋವತ್ತ ಇವತ್ತಿನ ಒಂದು ಈ ವಿಚಾರ ಸಂವಾದ ಇವು ನಡೆಯಲಿ ಅಂತ ನಮ್ಮ ಈ ಯಾವ ಒಂದು ಸಮೀಕ್ಷೆ ವರದಿಯನ್ನು ಕೂಡ ನಾನು ನೋಡಿದೆ. ಆ ಸಮೀಕ್ಷೆಯ ವರದಿಯನ್ನು ನೋಡಿದಾಗ ಬಹುತೇಕ ಕಾನೂನಿನ ಅರಿವು ಇದೆ, ಆದರೆ ಅದು ಕಾನೂನು ಅನ್ನೋ ದೃಷ್ಟಿಯಿಂದ ಅಲ್ಲ. ಏನು ಕಾನೂನು, ಏನು ಯಾತಕ್ಕಾಗಿ ಕಾನೂನು, ಯಾವ ಉದ್ದೇಶಕ್ಕೆ ಅನ್ನತಕ್ಕಂಥದ್ದು ನಮ್ಮ ಈ ಸಂದರ್ಶನಕ್ಕೆ ಒಳಗಾದವರಿಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ಅದು ತಪ್ಪು ಅನ್ನತಕ್ಕಂಥದ್ದು ಗೊತ್ತಿದೆ. ಅವರು ಕೇಳ್ತಾರೆ, ವರದಕ್ಷಿಣೆ ನಿಷೇಧ ಕಾನೂನು ಇದೆ, ನಿಮಗೆ ಎಷ್ಟು ಜನಕ್ಕೆ ಗೊತ್ತು ಅಂತ ಹೇಳಿದಾಗ 100ಕ್ಕೆ 64 ಜನ ಹೇಳ್ತಾರೆ ನಮಗೆ ಗೊತ್ತು ಅಂತ ಹೇಳ್ತಾರೆ. ಆದರೆ ಆ ವರದಕ್ಷಿಣೆ ಕಾಯಿದೆ ಇದೆಯಲ್ಲ, ಅದರ ಬಗ್ಗೆ ಕೇಳಿದಾಗ ನಮಗೆ ಗೊತ್ತಿರೋದಿಲ್ಲ. ಅವರು ಯಾಕೆ ವರದಕ್ಷಿಣೆ ತಪ್ಪು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಕಾನೂನು ಸಾಮಾನ್ಯ ಬದುಕಿನ ಸಾಮಾನ್ಯ ಸಂಗತಿಗಳನ್ನು ತಿಳಿಸುವಂಥ ಜ್ಞಾನ. ಲಾ ಈಸ್ ದಿ ಕಾಮನ್ ಸೆನ್ಸ್ ಆಫ್ ದಿ ಕಾಮನ್ ಮ್ಯಾನ್ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ಅವರು ಹೇಳ್ತಾರೆ ನಮಗೆ ಇದು ತಪ್ಪು ಅಂತ ಹೇಳ್ತಾರೆ. ಹೆಂಡತಿಯನ್ನು ಹೊಡೆಯೋದು ತಪ್ಪು ಅಂತ ಹೇಳ್ತಾರೆ ಸಮಾಜ. ಯಾತಕ್ಕೆ? ಅದು ನಮ್ಮ ಸಂಸ್ಕೃತಿಯಲ್ಲಿ ಬಂದಿದ್ದರಿಂದನೇ ಹೊರತು ಕಾನೂನಿನಿಂದ ಬಂದಿದ್ದಕ್ಕಾಗಿ ಅಲ್ಲ. ಒಬ್ಬ ವಿನಾಕಾರಣವಾಗಿ ಇನ್ನೊಬ್ಬರನ್ನು ಹೊಡಿತಾ ಇದ್ದಾಗ 3ನೇವ್ರು ಹೋಗಿ ಯಾಕೆ ಹೊಡಿತಾ ಇದ್ದೀವಿ ಅಂತ ಕೇಳ್ತಾರೆ. ಅದು ನಮ್ಮ ಸಂಸ್ಕೃತಿಯಲ್ಲಿ ಬಂದದ್ದಕ್ಕಾಗಿ. ಆತ ಹೇಳ್ತಾರೆ, ನಾನು ಏನಾದರೂ ಮಾಡ್ಕೊತೀನಿ, ನಿನಗೇನು ಬೇಕಾದ್ರೆ ಕೋರ್ಟಲ್ಲಿ ಕೇಸ್ ಹಾಕೋ ಹೋಗು. ಇದು ಸಂಸ್ಕೃತಿಯ ಮಾತು ಅಲ್ಲ. ಹಾಗಾಗಿ ಇವತ್ತು ವಿಚ್ಛೇದನ ಕೇಸುಗಳು ಮತ್ತು 498A ಅನ್ನತಕ್ಕಂಥ ವಿದ್ರಾಪವಾದಂಥ ಕೇಸುಗಳು ಹೆಚ್ಚಾಗಿ ಮ್ಯಾಟ್ರಿಮೋನಿಯಲ್ ಕೇಸಸ್ ಎಲ್ಲ ಸ್ಥಳಗಳಲ್ಲಿ ಹೆಚ್ಚಾಗಿದೆ. ಹಾಸನದಲ್ಲೂ ಕೇಳಿದೆ ನಾನು, ಮಾಟೊಳ್ಳಿಯವ್ರನ್ನ ಇನ್ಫಾರ್ಮಲ್ ಆಗಿ ಮಾತಾಡುವಾಗ ಕೇಳಿದೆ, ಇಲ್ಲಿ ಏನು ಕೋರ್ಟ್ಗಳಲ್ಲಿ ಕೇಸಿನ ಹೊರೆ ಜಾಸ್ತಿ ಆಗ್ತಾ ಇದೆ. ಅದು ಯಾವ ಕೇಸುಗಳು? ಒಂದು ಲ್ಯಾಂಡ್ ಅಕ್ವಿಷನ್ ಕೇಸ್, ಅದು ಹಣ ಬರ್ತಕ್ಕಂಥದ್ದು. ಮತ್ತೊಂದು ಮೋಟರ್ ವೆಹಿಕಲ್ ಕೇಸ್. ಏನು ಆಗದೆ ಹೋಗ್ತಾ ಒಂದು ಸೈಕಲ್ ತರ್ಸ್ಕೊಂಡು ಹೋದರೆ ಏನಾಗುತ್ತೆ, ಅದಕ್ಕೆ ಹೋಗಿ ಬ್ಯಾಂಡೇಜ್ ಕಟ್ಟಿಸಿ ನಮ್ಮಲ್ಲಿ ಇವರಿಗೆ ಶಾಶ್ವತವಾದಂಥ ಹಾನಿ ಆಗಿದೆ ಅಂತ ಸರ್ಟಿಫಿಕೇಟ್ ಕೊಡ್ತಕ್ಕಂಥ ಡಾಕ್ಟರ್ ಇದ್ದಾರೆ. ಅವರು ಒಂದು ಕೇಸ್ ಹಾಕ್ತಾರೆ, ಏನೂ ಹಾನಿ ಆಗಿಲ್ಲದೆ ಇದ್ರೂ ಅವರ ಒಂದು 30-40 ಸಾವಿರ ರೂಪಾಯಿಗಳಲ್ಲಿ 10 ಸಾವಿರ ರೂಪಾಯಿಗಳಲ್ಲಿ ಕಾಂಪನ್ಸೇಷನ್ ಪಡೆಯುವಂಥದ್ದು. ಇದು ಒಂದು. ಅದರದೇ ಇನ್ನೊಂದು ಮುಖ ಇದೆ. ಏನು? ಅದರಲ್ಲಿ ಇರತಕ್ಕಂಥ ಇನ್ಶೂರೆನ್ಸ್ ಫ್ಯಾಕ್ಟರ್. ಆ ಇನ್ಶೂರೆನ್ಸ್ ಫ್ಯಾಕ್ಟರ್ನ ಇರತಕ್ಕಂಥ ಲಾಭ ನಮ್ಮ ವಕೀಲರಿಗೆ ಚೆನ್ನಾಗಿ ಗೊತ್ತು. ಅದು ನಮಗೆ ಗೊತ್ತಿರೋದಿಲ್ಲ. ಅದು ಹಾನಿಗೆ ಒಳಗಾದವರಿಗೆ ಗೊತ್ತಿರೋದಿಲ್ಲ. ಅವ್ರು ಹೇಳ್ತಾರೆ, ನಿನಗೆ ಯಾಕೆ, ನಾನು ನಿನಗೆ 50,000 ಕೊಡಿಸ್ತೀನಿ. ಈ ವಕೀಲರಿಗೂ ಇನ್ಶೂರೆನ್ಸ್ ಕಂಪನಿ ವಕೀಲರಿಗೂ ಸಂಧಾನ, ಒಂದು ರೀತಿಯ ಅನ್ಯೋನ್ಯತೆ ಇರುತ್ತೆ. ಪೊಲೀಸರು ಅನ್ಯೋನ್ಯತೆ ಇರುತ್ತೆ. ಎಲ್ಲರೂ ಸೇರಿ ಏನೂ ಕಾರಣವಿಲ್ಲದೆ ಲಕ್ಷಾಂತರ ರೂಪಾಯಿಗಳನ್ನು ಮಾಡಿಸಿ ಹಂಚಿಕೊಳ್ಳತಕ್ಕಂಥ ವ್ಯವಸ್ಥೆ, ಆ ಒಂದು ಪ್ರಲೋಭನೆ ಇರೋದರಿಂದ ಈ MVC ಕೇಸಸ್ ಜಾಸ್ತಿ ಆಗ್ತಾ ಇವೆ. ಅದು ಬಿಟ್ಟರೆ ಈಗ ಈ ಮ್ಯಾಟ್ರಿಮೋನಿಯಲ್ ಕೇಸಸ್, ಕೌಟುಂಬಿಕ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಯಾಕೆ? ಇಲ್ಲೂ ಅಷ್ಟೇ, ಏನೇ ಕಾರಣ ಇರಲಿ, ಇದರಲ್ಲಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್ನಲ್ಲಿ ಒಂದು ಮದುವೆ ವಿಚ್ಛೇದನ ಆಗಬೇಕು ಅಂತ ಹೇಳಿದಾಗ ಆ ಆಲಿಮೋನಿ ಮೇಂಟೆನೆನ್ಸ್ ಕೊಡಬೇಕಾದ ಬಾಧ್ಯತೆ. ಆ ಬಾಧ್ಯತೆ ಯಾವುದರಿಂದ ಬರ್ತದೆ? ಗಂಡ ಹೆಂಡತಿ ಅನ್ನೋ ಒಂದು ಸಂಬಂಧ ಏರ್ಪಟ್ಟಿದ್ರಿಂದ ಬರ್ತದೆ. ಆ ಕಾರಣ ಹೆಂಡತಿಗೆ ಯಾಕೆ ಆಲಿಮೋನಿ ಕೊಡಬೇಕು, ಮೇಂಟೆನೆನ್ಸ್ ಕೊಡಬೇಕು ಅನ್ನೋ ಪ್ರಶ್ನೆ ಹೇಳೋದೇ ಇಲ್ಲ. ನೀನು ಆಕೆ ನಿನ್ನ ಹೆಂಡತಿ ತಾನೇ? ಹೌದು, ಹಾಗಾದ್ರೆ ನಿನಗೆ ಬಾಧ್ಯತೆ ಇದೆ, ಕೊಡು ಅಂತ. ಇದನ್ನು ನಮ್ಮ ವ್ಯವಸ್ಥೆ ಹೇಗೆ ಉಪಯೋಗಿಸ್ಕೊಳುತ್ತೆ ಅಂತಂದರೆ, ಯಾರಾದರೂ ಒಬ್ರಿಗೆ ಹೋಗಿ ಕೇಳಿದ್ರೆ, ನೀನು ಸುಮ್ಮನಿರಮ್ಮ, ನಾನು ನಿನಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡಿಸ್ತೀನಿ. ಅವರು ವಿಚ್ಛೇದನ ಕೊಡಿಸಿ ದುಡ್ಡು ಕೊಡಿಸೋ ಪ್ರಯತ್ನ ಮಾಡ್ತಾರೆ ಹೊರತು, ನೀವು ಯಾಕೆ ಈ ರೀತಿ ಅನ್ಯೋನ್ಯತೆಯಿಂದ ಇರಬಾರ್ದು, ಕುಟುಂಬಗಳನ್ನು ಯಾಕೆ ಹೊಡಿತೀರಿ, ನಿಮ್ಮ ಕುಟುಂಬ ಹಾಳಾದರೆ ನಿಮ್ಮ ಮಕ್ಕಳು ಮರಿಗಳ ಭವಿಷ್ಯ ಏನಾಗುತ್ತೆ, ಈ ರೀತಿ ಬುದ್ಧಿವಾದಗಳನ್ನು ಹೇಳತಕ್ಕಂಥ ವಕೀಲರಾಗಲಿ ಬಹುಶಃ ಅಥವಾ ಸಾಮಾಜಿಕರಾಗಲಿ ನಮ್ಮಲ್ಲಿ ಇಲ್ಲದೇ ಇರೋದ್ರಿಂದ ಇವತ್ತಿನ ಸಮಸ್ಯೆಗಳು ಇವು ಕೇವಲ ತಾತ್ಕಾಲಿಕ ಸಮಸ್ಯೆಗಳು. ನಮ್ಮದೇ ಬುದ್ಧಿವಂತಿಕೆಯಿಂದ ನಾವು ಪರಿಹಾರ ಕಂಡುಕೊಳ್ಳಬಹುದಾದಂಥ ಸಮಸ್ಯೆಗಳು. ಈ ದಿಕ್ಕಿನಲ್ಲಿ ಈ ಕಾರ್ಯಕ್ರಮ, ಈ ವೇದಿಕೆಯ ಸಂವಾದ ಸಮೀಕ್ಷೆಗಳು ನಡೆಯಲಿ ಅಂತ ಆಶಿಸಿ ನಿಮ್ಮೆಲ್ಲರನ್ನು ವಂದಿಸಿ
ಅಭಿದಾನ ಪಡೆದುಕೊಳ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮಕ್ಕೆ ಅವಕಾಶವಾಗಲಿ ಅಂತ ನಮಸ್ಕಾರ. ಸಮಾಜದ ಜವಾಬ್ದಾರಿಯನ್ನು ವಿಸ್ತೃತವಾಗಿ ಮನನ ಮಾಡಿಕೊಟ್ಟ ನಮ್ಮೆಲ್ಲರ ಹಿರಿಯರು ಹಿತೈಷಿಗಳಾದ ಶ್ರೀಯುತ ದಕ್ಷಿಣಮೂರ್ತಿ ಸರ್ ಅವರಿಗೆ ಧನ್ಯವಾದಗಳು. ರೇವಯ್ಯ ಒಡೆಯರ್ ಇವರು ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದು ಅವರು ನಿಬಂಧಕರು, ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಮಿತಿಯ ನಿಬಂಧಕರಾಗಿದ್ದು ಅವರು ವಂದನಾರ್ಪಣೆಯನ್ನು ನಡೆಸಿಕೊಡಬೇಕು. ಮಾನ್ಯರೇ ಮತ್ತು ಸಭಾಸೀನರೇ, ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಸರ್ಕಾರಿ ಕಾನೂನು ಕಾಲೇಜು ಹಾಸನ ಈ 3 ಸಂಸ್ಥೆಗಳ ಸಹಯೋಗದಲ್ಲಿ ಮಹಿಳೆ ಮತ್ತು ಕಾನೂನು ಎನ್ನುವ ಒಂದು ವಿಶೇಷ ಸಮೀಕ್ಷೆ ಮತ್ತು ಸಂವಾದವನ್ನು ಆಧರಿಸಿ ರೂಪುಗೊಂಡಿರುವ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಉತ್ತಮವಾದ ನುಡಿಗಳನ್ನು ಆಡಿರ್ತಕ್ಕಂತಹ ಮಾನ್ಯ ವಿದ್ವಾನ್ TN ಪ್ರಭಾಕರ್, ಪ್ರಾದೇಶಿಕ ಜಂಟಿ ನಿರ್ದೇಶಕರು, ಕಾಲೇಜು ಶಿಕ್ಷಣ ಇಲಾಖೆ ಬೆಂಗಳೂರು, ಇವರಿಗೆ ಈ 3 ಸಂಸ್ಥೆಗಳು ಹಾಗೂ ತಮ್ಮೆಲ್ಲರ ವತಿಯಿಂದ ಮತ್ತು ನನ್ನ ವತಿಯಿಂದ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಾನ್ಯ ದಕ್ಷಿಣಮೂರ್ತಿಯವರು ಪ್ರಭಾಕರ್ ಅವರಿಗೆ ನೆನಪಿನ ಕಾಣಿಕೆ ಕೊಡುವ ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಯು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅನುದಾನವನ್ನು ಬಳಸಿಕೊಂಡು ರಾಜ್ಯಾದ್ಯಂತ ಪಂಚಾಯತ್ ರಾಜ್ ವ್ಯವಸ್ಥೆ, ಮಾನವ ಹಕ್ಕುಗಳು, ಶಿಕ್ಷಣದ ಹಕ್ಕುಗಳು, ಮಹಿಳೆ ಮತ್ತು ಕಾನೂನು ಇತ್ಯಾದಿ ಅನೇಕ ವಿಚಾರ ಸಂಕಿರಣವನ್ನು ಏರ್ಪಡಿಸಿಕೊಂಡು ಬರ್ತಾ ಇದೆ. ಇದಕ್ಕೆ ಆಯಾ ಜಿಲ್ಲೆಯ ಉಪನಿರ್ದೇಶಕರುಗಳಾಗಿರ್ತಕ್ಕಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂತಹ ಸನ್ಮಾನ್ಯರನ್ನ ನಾವು ಆ ವೇದಿಕೆಗೆ ಆಹ್ವಾನಿಸಿಕೊಡ್ತಾ ಇದ್ದೇವೆ. ಅಂತಹವರಲ್ಲಿ ಇಂದು ಮಾನ್ಯ ಶ್ರೀ ಕೆ ದಾಮೋದರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ನಾವು ಈ 3 ಸಂಸ್ಥೆಗಳ ವತಿಯಿಂದ ಹೃತ್ಪೂರ್ವಕವಾದ ವಂದನೆ ತೋರಿಸ್ತಾ ಇದ್ದೇವೆ. ನೆನಪಿನ ಕಾಣಿಕೆ ಮಾನ್ಯ ದಕ್ಷಿಣಮೂರ್ತಿ ಅವರಿಂದ. ಸಾಹಿತ್ಯ ಮತ್ತು ನುಡಿ ಸೇವೆಯನ್ನು ಮಾಡ್ತಕ್ಕಂತಹ ಶ್ರೀಮತಿ ರೂಪಾ ಹಾಸನ್ ಅವರಿಗೂ ಸಹ ನಾವು ಈ ವಂದನೆಗಳು. ಶ್ರೀಮತಿ ರೂಪಾ ಹಾಸನ್ ಅವರಿಗೆ, ರೂಪಾ ಹಾಸನ್ ಅವರ ಅಂಕಣಗಳನ್ನು ನಾನು ತುಂಬಾ ಇಷ್ಟಪಟ್ಟು ಓದ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ಬರ್ತಾ ಇದ್ದಾರೆ. ಅವರನ್ನ ಮುಖತಃ ಮತ್ತು ಅವರ ಭಾಷಣವನ್ನು ಕೇಳುವಂತ ಸದಾವಕಾಶ ಇಲ್ಲಿ ಒಳಗೊಂಡಿದೆ. ಮಾಟೋಳಿ ಅವರು ಸರ್ ರೂಪಾ ಹಾಸನ್ ಅವ್ರನ್ನ ಕರಿತಾ ಇದ್ದೇನೆ ಸರ್ ಅಂತ ಹೇಳಿದ್ರು. ಸರ್ ತಕ್ಷಣಕ್ಕೆ ಅವ್ರನ್ನ ಡೇಟ್ ಕೇಳ್ಕೊಂಡು ಅವ್ರನ್ನ ಬುಕ್ ಮಾಡ್ಕೊಂಡ್ಬಿಡಿ ಸರ್ ಫಸ್ಟ್, ಆಮೇಲೆ ಉಳಿದಂತಹ ತಜ್ಞರನ್ನ ನಾವು ಕಾಂಟ್ಯಾಕ್ಟ್ ಆದ ನಂತರ ಬೇರೆ ಸಂಪರ್ಕ ವ್ಯಕ್ತಿಗಳನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಸಂದರ್ಭ ಇಲ್ಲಿ ಆಯ್ತು ಅಂತ ಅಷ್ಟೊಂದು ಹೆಸರು ಮಾಡಿದ್ದಾರೆ. ಒಳ್ಳೆಯ ನಮ್ಮ ನಡುವಿನ ಯುವ ಅಂಕಣಕಾರರು ಮತ್ತು ಚಿಂತಕರು, ಅವರಿಗೆ ಮತ್ತೊಮ್ಮೆ ವಿಶೇಷ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು. ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡು ಇಲ್ಲಿ ರೂಪುಗೊಳ್ಳಿಗೆ ಕಾರಣಕರ್ತರಾಗಿರ್ತಕ್ಕಂತಹ ಮಡಿವಾಳಪ್ಪ ಮಾಟೊಳ್ಳಿ ಇವರಿಗೆ ಸಹ ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ನಮ್ಮ ವಿಚಾರ ಸಂಕಿರಣಗಳು, ಪುಸ್ತಕ ಪ್ರಕಟಣೆಗಳು ಮತ್ತು ಕರ್ನಾಟಕ ಕಾನೂನು ಮತ್ತು ಸಂಶೋಧನಾ ಸಂಸ್ಥೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ 2 ಸಹಯೋಗದಲ್ಲಿ ದೂರದರ್ಶನ ಚಂದನ ವಾಹಿನಿಯಲ್ಲಿ ನಮ್ಮ ಶಕ್ತಿ ಎನ್ನುವಂತ ಕಾರ್ಯಕ್ರಮ ಹೋಗ್ತಾ ಇದೆ. ಪ್ರತಿ ಸೋಮವಾರ ನಮ್ಮ ಕಾರ್ಯಕ್ರಮ ನೋಡಬಹುದು. ಈ ಕಾರ್ಯಕ್ರಮಕ್ಕೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅನುದಾನ ಒದಗಿಸಿದೆ. ಇಂಥ ಎಲ್ಲಾ ಕಾರ್ಯಕ್ರಮಗಳ ಚಿಂತಕರಾಗಿ ಆ ಕಾರ್ಯಕ್ರಮವನ್ನ ಪರಿಕಲ್ಪಿಸಿ ನಿರ್ವಹಿಸಿ ಮತ್ತು ಎಲ್ಲಾ ಕಾರ್ಯಕ್ರಮಗಳಿಗೆ ಸನ್ಮಾನ್ಯ ಶ್ರೀ ಜಿ ದಕ್ಷಿಣಮೂರ್ತಿ ಅವರು ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದೆಲ್ಲ ನಮ್ಮೆಲ್ಲರ ಮತ್ತು ನಿಮ್ಮೆಲ್ಲರ ಹೆಮ್ಮೆಯ ವಿಷಯ. ಅವರಿಗೂ ಸಹ ಈ ಸಂದರ್ಭದಲ್ಲಿ ನೆನಪಿನ ಕಡೆ ಕೊಡಬೇಕಾಗಿ ಸನ್ಮಾನ್ಯ TN ಪ್ರಭಾಕರ್ ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಮಾಧ್ಯಮದ ಮಿತ್ರರಿಗೆ, ತಮ್ಮೆಲ್ಲರಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೆ ನನ್ನ ಮತ್ತು ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ, ಕನ್ನಡ ಮತ್ತು ವಿದ್ಯಾರ್ಥಿನಿಯರಿಂದ ಮತ್ತು ಸಿಬ್ಬಂದಿ ವರ್ಗದಿಂದ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ.
ಮಹಿಳೆಯರಲ್ಲಿ ಕಾನೂನು ಸಾಕ್ಷರತೆ ಅನ್ನೋ ವಿಷಯದಲ್ಲಿ ನಾವೇನು ಸಮೀಕ್ಷೆಯನ್ನು ನಮ್ಮ ಕಾಲೇಜಿನಲ್ಲಿ ನಡೆಸಿದ್ದೀವಿ, ಇದರ ಬಗ್ಗೆ ವರದಿ ಮಂಡನೆಯನ್ನು ಮಾಡಲಾಗುತ್ತೆ. ಆಮೇಲೆ ಶ್ರೀಮತಿ ರೂಪಾ ಹಾಸನ್ ಇವರು ಮಹಿಳೆಯ ಸಾಮಾಜಿಕ ಸ್ಥಾನಮಾನ ಮತ್ತು ಕಾನೂನು ಎಂಬ ವಿಷಯದ ಕುರಿತು ವಿಚಾರ ಮಂಡನೆಯನ್ನು ಮಾಡಲಿದ್ದಾರೆ. ತಾವೆಲ್ಲರೂ ಇಲ್ಲೇ ಉಪಸ್ಥಿತರಿದ್ದು ಕಾರ್ಯಕ್ರಮ ನಡೆಸ್ಕೊಡ್ಬೇಕಾಗಿ ಕೇಳ್ಕೊಂಡು ಇಲ್ಲೇ ಬಂದು ಆಸೀನರಾಗಬೇಕಾಗಿ ಕೇಳ್ಕೊಂಡು ಬರಮಾಡಿಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ನಮ್ಮೆಲ್ಲರ ನೆಚ್ಚಿನ ಹಿರಿಯ ಉಪನ್ಯಾಸಕರಾದ ಸುಂದರೇಶ್ ಸರ್ ಅವರು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಸಮೀಕ್ಷೆ ಆಧಾರಿತ ಸಂವಾದ ಕಾರ್ಯಕ್ರಮದಲ್ಲಿ ನಾವು ಮೊದಲಿಗೆ ಸಮೀಕ್ಷೆಯನ್ನು ನಡೆಸಿದ್ವಿ. ಆ ಸಮೀಕ್ಷೆಯನ್ನು ಹಲವಾರು ಹಳ್ಳಿಗಳಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಹೋಗಿ ಸಮೀಕ್ಷೆಯನ್ನು ನಡೆಸಿ ಅದನ್ನು ಆಧಾರವಾಗಿಟ್ಕೊಂಡು ನಾವು ಒಂದು ರಿಪೋರ್ಟನ್ನು ರೆಡಿ ಮಾಡಿದ್ದೀವಿ, ವರದಿಯನ್ನು. ಆ ವರದಿಯನ್ನು ನಿಮ್ಮ ಮುಂದೆ ಮಂಡಿಸಲಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ಪ್ರಾಧ್ಯಾಪಕರಾದ ಶ್ರೀಮತಿ ರೇಖಾ ಚವಾಣ್ ಮೇಡಮ್ ಅವರು. ಮತ್ತು ಈ ಒಂದು ವಿಷಯ ಮಂಡನೆಯ ನಂತರ ಕೊನೆಯಲ್ಲಿ ಸಂವಾದ ಕಾರ್ಯಕ್ರಮ ಇರುತ್ತೆ. ಈ ಸಂವಾದ ಕಾರ್ಯಕ್ರಮವನ್ನು ಮತ್ತೊಬ್ಬ ನಮ್ಮೆಲ್ಲರ ನೆಚ್ಚಿನ ಪ್ರಾಧ್ಯಾಪಕರಾದ ಶ್ರೀಯುತ ಗಣೇಶ್ ಹೆಗ್ಡೆ ಅವರು ನಡೆಸ್ಕೊಡ್ಲಿದ್ದಾರೆ. ಮುಂದಿನ ಕಾರ್ಯಕ್ರಮ ಮೊದಲನೇ ಅಧಿವೇಶನ. ನಾನು ಈ ಕಾರ್ಯಕ್ರಮದ ಎಲ್ಲ ಸಂಪೂರ್ಣ ಅಧಿವೇಶನದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಗಣ್ಯ ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಟ್ಟು ಅಧಿವೇಶನವನ್ನು ಪ್ರಾರಂಭ ಮಾಡ್ತಕ್ಕಂಥ ಕರ್ತವ್ಯ. ಮೊದಲನೇದಾಗಿ ಪ್ರಮುಖವಾಗಿ ಈ ಅಧಿವೇಶನದಲ್ಲಿ ಮುಖ್ಯವಾದಂತಹ ವಿಚಾರವನ್ನು ಮಂಡಿಸ್ತಾ ಇರ್ತಕ್ಕಂತಹ ಶ್ರೀಮತಿ ರೂಪಾ ಹಾಸನ್ ಅವರ ಪರಿಚಯವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅವರ ಹೆಸರಿನ ಜೊತೆ ನಮ್ಮ ಜಿಲ್ಲೆ, ನಮ್ಮ ಊರಿನ ಹೆಸರನ್ನು ಮೇಲ್ಮಟ್ಟಕ್ಕೆ ಕೊಂಡೊಯ್ದು ಚಿರಪರಿಚಿತಗೊಳಿಸಿರ್ತಕ್ಕಂಥ ರೂಪಾರವರು ಸಾಹಿತ್ಯಿಕ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಹೆಸರನ್ನು ಪಡ್ಕೊಂಡಿದ್ದಾರೆ. ಪತ್ರಿಕೋದ್ಯಮದಲ್ಲಿ ಅಂಕಣಕಾರ್ತಿಯಾಗಿ ಅವರ ವಿಚಾರಗಳು ನಿಮ್ಮೆಲ್ಲರಿಗೂ ಮೆಚ್ಚುಗೆಯಾಗಿ ನಿಮ್ಮ ಮನಸ್ಸನ್ನು ಆಗಲೇ ತಲುಪಿದ್ದಾರೆ. ಅವರ ವೈಯಕ್ತಿಕ ಬೆಳವಣಿಗೆಯ ಪರಿಚಯ ಅನಿವಾರ್ಯ. ಹಾಗಾಗಿ ಆ ಮಟ್ಟಕ್ಕೆ ಮುಟ್ಟಿದಂತಹ ವ್ಯಕ್ತಿಯ ಹಿನ್ನೆಲೆ ಅದನ್ನು ನಾವು ಪರಿಚಯ ಮಾಡಿಕೊಳ್ಳುವ ಮುಖೇನ ಸಾಂಕೇತಿಕವಾಗಿ ನಿಮಗೆ ನಾನು ಅವರನ್ನು ಪರಿಚಯಿಸ್ತೇನೆ. ಶ್ರೀಯುತರು 22/2/1967 ಮೈಸೂರಿನಲ್ಲಿ ಜನಿಸಿದರು. ಅವರ ಪದವಿ BCom ಪದವಿಯನ್ನು ಪಡೆದಿದ್ದಾರೆ. ಅವರ ತಂದೆ ಹೆಸರು ಡಾಕ್ಟರ್ ಎಸ್ ಪ್ರಸನ್ನ ಕುಮಾರ್, ತಾಯಿ ಪಿ ಹೇಮಲತಾ. ಅವರ ಪತಿಯವರು ಶ್ರೀ HV ನಾಗೇಂದ್ರ, ರಾಜ್ಯ ಸಹಕಾರಿ ಲೆಕ್ಕ ಪರಿಶೋಧಕರು, ಹಾಸನ, ಇಲ್ಲಿ ಇರ್ತಕ್ಕಂಥವರು. ಅವರಿಗೆ ಪುತ್ರನಿದ್ದು HN ನಿಶಾಂತ್ ಅಂತ. ಅವರು BE ಪದವಿಯನ್ನು ಓದ್ತಾ ಇದ್ದಾರೆ. ಸದ್ಯದ ನೆಲೆ ಪ್ರೇರಣಾ, ಉತ್ತರ ಬಡಾವಣೆ, ಹಾಸನ, ಇಲ್ಲಿ ಅವರು ವಾಸವಿದ್ದಾರೆ. ಸೊ ಇವರ ಪ್ರಮುಖವಾದಂತಹ ಸಾಧನೆಗಳಲ್ಲಿ ಅನೇಕ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಕವಯಿತ್ರಿಯಾಗಿ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಅವುಗಳ ಹೆಸರುಗಳನ್ನು ಕೆಲವನ್ನ ನಾನು ನಿಮ್ಮ ಮುಂದೆ ಇಡ್ತೇನೆ. ಸೊ ಒಂದಿಷ್ಟು ಹಸಿ ಮಣ್ಣು ಅನ್ನತಕ್ಕಂಥದ್ದು ಕಾವ್ಯ, ಬಾಗಿಲಾಚೆಯ ಮೌನ ಅನ್ನತಕ್ಕಂಥದ್ದು ಕಾವ್ಯ, ಲಹರಿ ಅಂಕಣ ಬರಹ ಸಂಕಲನ ಇದು. ಹೇಮಯೊಡಲಲ್ಲಿ ಪ್ರಜಾವಾಣಿ ಅಂಕಣ ಬರಹಗಳಲ್ಲಿ ಬಂದಿರತಕ್ಕಂಥದ್ದು. ಕಡಲಿಗೆ ಎಷ್ಟೊಂದು ಬಾಗಿಲು 2010ರಲ್ಲಿ ಬರೆದಂತಹದ್ದು. ಗಳಿಗೆ ಬಟ್ಟಲ ತಿರುವುಗಳು ಕಿರುಪದ್ಯಗಳ ಸಂಕಲನ. ಮಹಿಳೆ ಮತ್ತು ಆಧುನಿಕತೆಯ ಸವಾಲುಗಳು, ಸೊ ಹಂಪೆ ವಿಶ್ವವಿದ್ಯಾಲಯದ ಮಂಟಪ ಶಾಲೆಯ ಸರಣಿ. ಸೊ ಈ ಕೃತಿಗಳನ್ನು ನೋಡಿದಾಗ ಅವರ ವೈಚಾರಿಕ ಚಿಂತನೆಗಳು ಯಾವ್ಯಾವ ಕ್ಷೇತ್ರದಲ್ಲಿ ಅವರು ಚಿಂತನೆ ಮಾಡಿರ್ತಕ್ಕಂಥ ವಿಚಾರಗಳು ಬರ್ತವೆ. ಸೊ ಕೆಲವು ಪ್ರಶಸ್ತಿಗಳು ಸಹ ಅವರಿಗೆ ದಕ್ಕಿದ್ದಾವೆ. ಅವರ ಶ್ರಮದ ಒಂದು ಗುರುತಿಸಿ, ಅವರ ಪ್ರತಿಭೆಯನ್ನು ಗುರುತಿಸಿ ವಿವಿಧ ಸಂಸ್ಥೆಗಳು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾವೆ. GS ಶಿವರುದ್ರಪ್ಪ ಪ್ರಶಸ್ತಿ, ಮಾತೃಶ್ರೀ ರತ್ನಮ್ಮ ಹೆಗಡೆ ಪ್ರಶಸ್ತಿ, ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ನೀಲಗಂಗಾ ದತ್ತಿ ಪ್ರಶಸ್ತಿ,
ಮೃತ್ಯುಂಜಯ ಸಾಗರ ಮಠ ಪ್ರಶಸ್ತಿ, ಹರಿಹರ ಶ್ರೀ ಪ್ರಶಸ್ತಿ, DVG ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯ ಸಾಹಿತ್ಯ ಪ್ರಶಸ್ತಿ, ಗೊರೂರು ಪ್ರತಿಷ್ಠಾನದ ಅಂತಿಮಬೆ ಸಾಹಿತ್ಯ ಪ್ರಶಸ್ತಿ, ಮುಂಬೈ ಜಗಜ್ಯೋತಿ ಕಲಾವೃಂದದ ಸುಶೀಲಾ ಎಸ್ ಶೆಟ್ಟಿ ಸ್ಮಾರಕ ಪ್ರಶಸ್ತಿ, ಬೆಂಗಳೂರು ಕನ್ನಡ ಸಾಹಿತ್ಯ ಸಂವರ್ಧಕ ಟ್ರಸ್ಟ್ನ ಕಾವ್ಯಾನಂದ ಪ್ರಶಸ್ತಿ. ಸೊ ಹೀಗಾಗಿ ಹಲವು ಪ್ರಶಸ್ತಿಗಳ ಸರಮಾಲನೆ ನಮಗೆ ಸಿಗ್ತವೆ. ಅನೇಕ ಸಂಘ ಸಂಸ್ಥೆಗಳ ಜೊತೆ ಇವರು ತಮ್ಮ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಹಾಸನ ಲೇಖಕಿಯರ ಬಳಗದ ಮಾಜಿ ಅಧ್ಯಕ್ಷೆಯಾಗಿದ್ದರು. ನಗರ ಕೇಂದ್ರ ಗ್ರಂಥಾಲಯದ ಸಹಲಾ ಸಮಿತಿ ಸದಸ್ಯರು, ನಮ್ಮ ಸರ್ಕಾರಿ ಮಹಿಳಾ ಪದವಿ ಕಾಲೇಜಿನ ಅಭಿವೃದ್ಧಿ ಮಂಡಳಿಯ ಸದಸ್ಯೆ, ಬಾಲ ವಿಕಾಸ ಅಕಾಡೆಮಿಯ ಮಾಜಿ ಸದಸ್ಯೆ, ಸೊ ಜಿಲ್ಲಾ ಗೈಡ್ಸ್ ಕೇಂದ್ರ ಸ್ಥಾನಿಕ ಆಯುಕ್ತರು ಮತ್ತು ಜೀವನಾಧಾರ ಕುಟುಂಬ ಸಲಹಾ ಕೇಂದ್ರದ ಆಪ್ತ ಸಲಹೆಗಾರರು, ಸರ್ಕಾರಿ ಕಲಾ ಕಾಲೇಜಿನ ಲೈಂಗಿಕ ದೌರ್ಜನ್ಯ ತಡೆ ಸಮಿತಿಯ ಸದಸ್ಯೆ, ಸೊ ಪ್ರೇರಣಾ ವಿಕಾಸ ವೇದಿಕೆ ಮಕ್ಕಳ ಪರ ಸ್ವಯಂ ಸೇವಾ ಸಂಸ್ಥೆ ಅಲ್ಲಿ ಸದಸ್ಯೆ. ಸೊ ಹೀಗಾಗಿ ಅನೇಕ ಈ ರೀತಿಯ ವಿಷಯ ಸಂಘ ಸಂಸ್ಥೆಗಳಲ್ಲಿ ಇನ್ನೂ 10-15 ಸಂಘ ಸಂಸ್ಥೆಗಳ ಸಾಲುಗಳಿದೆ. ಸೊ ಅದರಲ್ಲಿ ಇವರು ಸದಸ್ಯರಾಗಿ ಸಕ್ರಿಯವಾಗಿ ಬಹುಶಃ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಕೃಷಿ ಪ್ರಾರಂಭ ಆಗಿದ್ದೆ ಹೆಣ್ಮಕ್ಳಿಂದ. ಅವರು ಇವತ್ತಿಗೂ ಕೂಡ 75% ಕೆಲಸವನ್ನ ಕೃಷಿಗೆ ಸಂಬಂಧಪಟ್ಟಂತಹ ಅಥವಾ ಕೃಷಿಗೆ ಪೂರಕವಾದಂತಹ ಹೈನುಗಾರಿಕೆ ಇರ್ಬೋದು, ರೇಷ್ಮೆ ಕೃಷಿ ಇರ್ಬೋದು, ಅದಕ್ಕೆ ಪೂರಕವಾದ ಎಲ್ಲ ಅದಕ್ಕೆ ಸಂಬಂಧಪಟ್ಟಂತ